ಸಮಾಜಕ್ಕೆ ನಿಮ್ಮ ಕಿರು ಕಾಣಿಕೆ ಅಂತ ಹೇಳಿ, ಕಾಣಿಕೆ ಅಂತ ಹೇಳೋದಿಲ್ಲ, ಜವಾಬ್ದಾರಿ ದೇಣಿಗೆ ರೂಪದಲ್ಲಿ ಶಾಲೆಗಳಿಗೆ ತರೋದ್ರ ಮೂಲಕ ಶಾಲೆಯ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಯಾವ ಕ್ಲಾಸ್ ಕಂಪ್ಯೂಟರ್ ಕೊಠಡಿ ಸರ್ ಇದು. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಬಟೂರು ಈ ಒಂದು ಶಾಲೆಗೆ ಆಗಮಿಸಿದ್ವಿ. ಸೈನ್ಸ್ ತಕ್ಕ ಹಾಗೆ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಶಾಲೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶಾಲೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಎಲ್ಲರಿಗೂ ನಮಸ್ಕಾರ. ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಕೇವಲ ಸರ್ಕಾರ ಮತ್ತು ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ಆ ವಾಕ್ಯದಲ್ಲೇ ಇದೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದ್ರೆ ನನ್ನ ಶಾಲೆ ನನ್ನ ಜವಾಬ್ದಾರಿ. ಈ ದಿನ ನಮ್ಮೊಂದಿಗೆ ಶ್ರೀಯುತ ಗಣಪತಿ ಹುಲ್ತಿಕೊಪ್ಪ ಸರ್ ಅವರು, ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಸೊರಬ, ಇವರು ನಮ್ಮೊಂದಿಗೆ ಈ ದಿನ ಇದ್ದಾರೆ. ಸರ್, ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಒಂದು ಕಾರ್ಯಕ್ರಮವನ್ನ ಶಿಕ್ಷಣ ಇಲಾಖೆಯಲ್ಲಿ ಜಾರಿಗೆ ತಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮಸ್ಕಾರ. ಇವತ್ತಿನ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮಧು ಬಂಗಾರಪ್ಪನವರು ರಾಜ್ಯದ ಶಾಲಾ ಶಿಕ್ಷಣ ಸಚಿವರು. ಅವರು ಶಿಕ್ಷಣ ಸಚಿವರಾದ್ಮೇಲೆ ಸಾಕಷ್ಟು ಯೋಜನೆಗಳನ್ನ ಶಿಕ್ಷಣ ಇಲಾಖೆ ತಂದಿದ್ದಾರೆ. ಸಾರ್ವಜನಿಕರು, ಎಸ್ಟಿಎಂಸಿ ಸಮುದಾಯ, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಅವರ ಕನಸಿನ ಯೋಜನೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಕ್ಕಂಥ ಯೋಜನೆ ತಂದು ಅದರಲ್ಲಿ ಯಾರ್ಯಾರು ಊರಲ್ಲಿದ್ದಾರೆ, ಯಾರ್ಯಾರು ಸ್ಥಿತಿವಂತರಾಗಿದ್ದಾರೆ, ಅವರೆಲ್ಲರೂ ಕೂಡ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಯಾರ್ಯಾರು ಓದಿ ಅವ್ರ ಒಳ್ಳೆ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಈ ಯೋಜನೆಯಲ್ಲಿ ಭಾಗವಹಿಸಿ ತಮ್ಮ ಕೈಲಾದ ಸಹಾಯವನ್ನ ಶಾಲೆಗೆ ಮಾಡುವುದರ ಮೂಲಕ ಶಾಲೆಗೆ ಅಭಿವೃದ್ಧಿ ಮಾಡ್ಬೇಕಂತ ಉದ್ದೇಶವನ್ನ ಇಟ್ಟಿದ್ದಾರೆ. ನಮ್ಮನ್ನ ಮೇಲ್ ತಂದಿರ್ತಕ್ಕಂಥ ಆ ಶಾಲೆಗಳು ನಮ್ಮ ತಂದೆ ತಾಯಿಯ ಸಮಾನ ಇರುತ್ತದೆ. ಏನು ತಂದೆ ತಾಯಿ ಸಮಾನತೆಯಲ್ಲಿ ಇರ್ತಕ್ಕಂಥ ಶಾಲೆಯನ್ನ ನಾನು ಜವಾಬ್ದಾರಿ. ಶಾಲಾ ಶಿಕ್ಷಣ ಮಂತ್ರಿಗಳು ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದು ಮಾನ್ಯ ಶ್ರೀ ಮಧು ಬಂಗಾರಪ್ಪನವರ ಕನಸು ಏನು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಇದೊಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಪೋಷಕರು ಮತ್ತು ಆ ಊರಿನ ಎಲ್ಲ ಜನರು ಶಾಲೆಗೆ ಸಹಕಾರ ಕೊಡೋದ್ರ ಮುಖಾಂತರ ಶಾಲೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶಾಲೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಆದ್ದರಿಂದಲೇ ಸಮುದಾಯವನ್ನು ಭಾಗಿದಾರರಾಗಿ ಮಾಡಲು ಜಾರಿಗೆ ತಂದ ಯೋಜನೆಯು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಎಲ್ಲವನ್ನೂ ಸರ್ಕಾರವೇ ಮಾಡಕ್ಕಾಗಲ್ಲ. ಅದ ಮೂಲಕ ಸಮುದಾಯವನ್ನು ಕೂಡ ಬಳಸಿಕೊಂಡ್ರೆ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಬಹುದು. ಇದಾಗಲೇ ಈ ಯೋಜನೆಯ ಸದುಪಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಸುಮಾರು 100 ಕೋಟಿ ರೂಪಾಯಿ ಹಣವನ್ನ ಈ ದೇಣಿಗೆ ರೂಪದಲ್ಲಿ ಶಾಲೆಗಳಿಗೆ ಹರಿದು ಬಂದು ಅಭಿವೃದ್ಧಿ ಆಗ್ತದೆ. ಈ ಯೋಜನೆಯಿಂದ ನಮ್ಮ ಸೊರಬಾದ ಶಾಲೆಗಳು ಹೇಗೆ ಬದಲಾವಣೆಯಾಗಿವೆ ಎಂದು ಒಂದು ಚಿಕ್ಕ ಪ್ರವಾಸ ಕೈಗೊಂಡೆವು. ಆ ಪಯಣ ಹೇಗಿತ್ತು ಎಂದು ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ಈ ದಿನ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಬಟೂರು ಈ ಒಂದು ಶಾಲೆಗೆ ಆಗಮಿಸಿದ್ವಿ. ಈ ಒಂದು ಶಾಲೆಯಲ್ಲಿ ನಮ್ಮ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಎಸ್ ಬಂಗಾರಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ್ರು. ನಾವೆಲ್ಲದೂ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಶಾಲೆಯಿಂದ ಓದಿದ್ವಿ
ಅದಕ್ಕೆ ನಿಮ್ಮ ಕಿರು ಕಾಣಿಕೆ ಅಂತ ಹೇಳಿ, ಕಾಣಿಕೆ ಅಂತ ಹೇಳೋದಿಲ್ಲ, ಜವಾಬ್ದಾರಿ. ಈ ಒಂದು ಶಾಲೆಗೆ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು ಅವರ ತಂದೆಯವರ ನೆನಪಿಗೋಸ್ಕರ ಈ ಒಂದು ಶಾಲೆಗೆ 10 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡುವುದರ ಮೂಲಕ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇಲ್ಲಿ ಯಾವ ಯಾವ ದೇಣಿಗೆಯನ್ನು ನೀಡುವುದರ ಮೂಲಕ ಈ ಒಂದು ಶಾಲೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಜನರಿಗೆ ದೇಣಿಗೆ ನೀಡಿ ಎಂದು ಬರೀ ಮಾತಿನಲ್ಲೇ ಹೇಳುವ ಬದಲು ಮಾನ್ಯ ಶಿಕ್ಷಣ ಸಚಿವರು ತಮ್ಮ ತಂದೆಯವರಾದ ಸೊರಬಾದ ಪ್ರೀತಿಯ ಮಹಾನ್ ನಾಯಕರಾದ ಶ್ರೀ ಎಸ್ ಬಂಗಾರಪ್ಪನವರು ಓದಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಬಟೂರು ಈ ಶಾಲೆಗೆ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ನೀಡುವ ಮೂಲಕ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಎಲ್ಲರಿಗೂ ಮಾದರಿಯಾದರು ಹಾಗೂ ಎಲ್ಲಾ ಶಾಲೆಗೆ ದೇಣಿಗೆ ನೀಡಲು ಕರೆ ನೀಡಿದರು. ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ 3 ಕೋಟಿಗಿಂತಲೂ ಅಧಿಕ ಹಣವನ್ನ ದೇಣಿಗೆ ರೂಪದಲ್ಲಿ ಶಾಲೆಗಳಿಗೆ ತರುವುದರ ಮೂಲಕ ಶಾಲೆಯ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಅವರು ಹಾಗೆ ಈ ಒಂದು ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಶಿಕ್ಷಣ ಸಚಿವರು ಏನೇನು ದೇಣಿಗೆಯನ್ನ ನೀಡಿದ್ದಾರೆ ಅಂತ ಅವರು ವಿವರವಾಗಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ನೋಡೋಣ. ಇದಾದ ನಂತರ ಸೊರಬ ತಾಲೂಕಿನಾದ್ಯಂತ ಕ್ಷಿಪ್ರವಾಗಿ ಈ ಯೋಜನೆ ಜಾರಿಯಾಯಿತು. ಸೊರಬದಲ್ಲಿ ಸಾವಿರಾರು ದಾನಿಗಳು ಶಾಲೆಗಳಿಗೆ ದೇಣಿಗೆ ನೀಡಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸುತ್ತಿದ್ದಾರೆ. ಮಾನ್ಯ ಶಾಸಕರು ನಮ್ಮ ಶಾಲೆಗೆ ನಮ್ಮ ಶಾಲೆ ಮತ್ತು ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿಯಲ್ಲಿ ಅನೇಕ ಶಾಲೆಯ ಪರಿಕರಗಳನ್ನ ಒದಗಿಸಿರ್ತಾರೆ. ಇದು ಸೈನ್ಸ್ ಗಾಡ್ರೇಜ್, ಲೈಬ್ರರಿ ಗಾಡ್ರೇಜ್, ಅಲ್ಮಿರಾವನ್ನು ಕೊಟ್ಟಿರೋದ್ರಿಂದ ಲೈಬ್ರರಿ ಬುಕ್ ಮತ್ತೆ ಸೈನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಜೋಡಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಶಾಲೆಯಲ್ಲಿ. ವಿಶೇಷವಾಗಿ ನಾವು ವಿನಂತಿ ಮಾಡ್ತೇನೆ, ತಾವು ಯಾರ್ಯಾರು ಶಾಲೆಗಳು ನಾವು ಯಾರು ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಶಾಲೆಗಳೇ ಕಾರಣ. ಯಾರ್ಯಾರು ಶಾಲೆಯಲ್ಲಿ ಓದಿದ್ರಿ, ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಿ, ನೀವು ಸ್ಥಿತಿವಂತರಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಮ ಕೈಲಾಸ ಸಹಾಯವನ್ನ ಶಾಲೆಗೆ ಮಾಡುವುದರ ಮೂಲಕ ಶಾಲೆ ಅಭಿವೃದ್ಧಿ ಆಗ್ತದೆ. ನಮ್ಮ ಹಳ್ಳಿಯ ಮಕ್ಕಳು ಉದ್ಧಾರ ಆಗ್ತಾ ಇದ್ದಾರೆ, ಬಡವರ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ದೇಣಿಗೆಯನ್ನ ಕೊಡಬೇಕು, ಸನ್ಮಾನ್ಯ ಮಧು ಬಂಗಾರಪ್ಪನ ಕನಸು ಈಡೇರ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ವರ್ಷ LKG ಅನ್ನ ಹೊಸದಾಗಿ ಪ್ರಾರಂಭವನ್ನ ಮಾಡಿದ್ದೇವೆ. ಬನ್ನಿ ನೋಡೋಣ. ನನ್ನ ಹೆಸರು ಉಮಾ, ನಾನು LKG ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಜುಕೇಶನ್ ಮಿನಿಸ್ಟರ್ ನಮ್ಮ ಸ್ಕೂಲಿಗೆ ತುಂಬಾ ಫೆಸಿಲಿಟೀಸ್ ಕೊಟ್ಟಿರೋದ್ರಿಂದ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಸ್ಕೂಲ್ ಏನ್ ಕಡಿಮೆ ಇಲ್ಲ, ತುಂಬಾ ಇಂಟ್ರೆಸ್ಟ್ ಇಂದ ಮಕ್ಕಳು ಕಲಿತಿರ್ತಾರೆ. ಇಲ್ಲಿ ಇದು 6ನೇ ಕ್ಲಾಸು. ಇಲ್ಲಿ ಕೂಡ ನಮ್ಮ ಎಜುಕೇಶನ್ ಮಿನಿಸ್ಟರ್ ಡೆಸ್ಕ್, ಟಿವಿ ಹಾಗೆ ಪ್ರಿಂಟರ್ ಅನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರು ನಮಗೆ ಧ್ವಜಕಂಬನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಜನವರಿ 26ರಂದು ಅದರ ಉದ್ಘಾಟನೆ ನೆರವೇರಿತು. ಟಿವಿ ಕೊಟ್ಟಿರೋದ್ರಿಂದ ಮಕ್ಳಿಗೆ ತುಂಬಾ ಯೂಸ್ ಆಗ್ತಾ ಇದೆ. ಸ್ಟೋರೀಸ್, ಆಕ್ಷನ್ ವರ್ಡ್ಸ್, ಬಾಡಿ ಪಾರ್ಟ್ಸ್, ಅದೇ ತರ ಪಿಕ್ಚರ್ ನೋಡಿ ತುಂಬಾ ಕಲಿತಾ ಇದ್ದಾರೆ. ಇದು 6th ಸ್ಟ್ಯಾಂಡರ್ಡ್. ಇದು 6th ಸ್ಟ್ಯಾಂಡರ್ಡ್ ಕ್ಲಾಸ್. ಇಲ್ಲಿ 6ನೇ ಕ್ಲಾಸ್ ಮಕ್ಕಳಿಗೆ ನಾವು ಇವ್ರು ಕೊಟ್ಟಿರುವ ಟಿವಿಯಿಂದಾಗಿ ನಾವು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳಿರ್ಬೋದು, ಭೂಪಟಗಳನ್ನ ತೋರಿಸೋದಾಗ್ಲಿರ್ಬೋದು, ಕಾಂಟಿನೆಂಟ್ಸ್ ಅನ್ನ ಪಾಠ ಮಾಡಕ್ಕಾಗ್ಲಿ, ಗಣಿತದ ವಿಷಯಗಳಲ್ಲಿ ಕೂಡ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಹಾಗೇನೆ ಈ ಒಂದು ಶಾಲೆಗೆ ಸ್ಪೋರ್ಟ್ಸ್ ಐಟಮ್, ಅದೇ ರೀತಿಯಾಗಿ TLM ಐಟಮ್ಗಳನ್ನ ಕೊಟ್ಟಿದ್ದಾರೆ. ಆ ಒಂದು ವಿವರಣೆಯನ್ನ ಈ ಒಂದು ಶಾಲೆಯ ಗೆಸ್ಟ್ ಟೀಚರ್ ಆದಂತಹ ಶ್ರೀಯುತ ವೆಂಕಟೇಶ್ ಅವರು ಹೇಳ್ತಾರೆ. ಶಿಕ್ಷಣ ಸಚಿವರು ಈ ಒಂದು ಶಾಲೆಗೆ 5 ಗ್ರೀನ್ ಬೋರ್ಡ್ ಗಳನ್ನು ಕೊಟ್ಟಿರ್ತಾರೆ ಮತ್ತು ಅದೇ ರೀತಿ ಎಲ್ಲಾ ರೀತಿಯ ಕ್ರೀಡಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಮತ್ತು ಕಲಿಕೋಪಕರಣಗಳನ್ನು ಕೊಟ್ಟಿದ್ದಾರೆ. ಗ್ಲೋಬ್ಗಳು ಮತ್ತೆ ಕ್ರೀಡಾ ಸಾಮಗ್ರಿಗಳನ್ನ ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇದು ಪ್ರಿಂಟರ್ ಕೂಡ ಅವರ ಕೊಟ್ಟಿರೋದು. ಈ ಪ್ರಿಂಟರ್ ಕೊಟ್ಟಿರೋದ್ರಿಂದ ನಮ್ಗೆ ಅನೇಕ ವಿಷಯಗಳಲ್ಲಿ ಹೆಲ್ಪ್ ಆಗಿದೆ. ಪ್ರೈವೇಟ್ ಸ್ಕೂಲ್ಗಿಂತ ತುಂಬಾ ಹೆಚ್ಚಾಗಿ ಕಲಿತಿದ್ದಾರೆ. ಮಕ್ಕಳು ತುಂಬಾ ಖುಷಿಯಿಂದ ಸ್ಕೂಲಿಗೆ ಬರ್ತಾರೆ. ಯಾವ ಕ್ಲಾಸ್ ಅನ್ನೋದು? ಇದು ಕಂಪ್ಯೂಟರ್ ಕೊಠಡಿ ಸರ್. ಇದು ಮಾನ್ಯ ಸಚಿವರು ನಮ್ಮ ಶಾಲೆಗೆ ಕಂಪ್ಯೂಟರ್ ಕೊಟ್ಟಿರೋದ್ರಿಂದ ಸರ್ ನಮ್ಮ ಶಾಲೆ ಮಕ್ಕಳು ಕಂಪ್ಯೂಟರ್ ಕಲಿಕೆಗೆ ಅನುಕೂಲ ಆಗಿದೆ. ಹಾಗೆ ಡೆಸ್ಕ್ ಕೂಡ ಅವರಿಗೆ ಕೊಟ್ಟಿರೋದು. ಇದರಿಂದ ತುಂಬಾ ವ್ಯಾಲ್ಯೂಯೇಬಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಕೂತ್ಕೊಂಡು ಆರಾಮಾಗಿ ಬರೀಲಿಕ್ಕೆ, ಓದ್ಲಿಕ್ಕೆ, ಕಲೀಲಿಕ್ಕೆ ತುಂಬಾ ಸಹಾಯಕ ಆಗಿದೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಮೂಲಕ ಕಲಿಕೆ ಮಕ್ಕಳಿಗೆ ಅತ್ಯಗತ್ಯವಾಗಿದೆ. ಈ ಕಲಿಕೆಗೆ ಪೂರಕವಾಗುವಂತೆ ನಮ್ಮ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ನಮ್ಮ ಮಕ್ಕಳಿಗೆ ಅಗತ್ಯವಾದಂತಹ ಕಲಿಕಾ ಸಾಮಗ್ರಿಗಳು, ಆಟದ ಸಾಮಗ್ರಿಗಳು ಅನ್ನು ಒದಗಿಸಿಕೊಟ್ಟಿರುತ್ತಾರೆ. ಈ ಒಂದು ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಅನ್ನ ವಾರಕ್ಕೆ 2 ಟೈಮ್ ಮಕ್ಕಳಿಗೆ ಕ್ಲಾಸ್ ಅನ್ನ ಕೊಡ್ತಾ ಇದ್ದಾರೆ, ಕಂಪ್ಯೂಟರ್ ನ ಕಲಿಸ್ತಾ ಇದ್ದಾರೆ. ಕಂಪ್ಯೂಟರ್ ಕೊಟ್ಟಿರೋದ್ರಿಂದ ನಮ್ಮ ಶಾಲೆ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆ ತುಂಬಾ ಸುಲಭವಾಗ್ತಾ ಇದೆ. ನಮ್ಮ ಕ್ಲಾಸಿಗೆ ಡೆಸ್ಕ್, ಟಿವಿ ಕೊಟ್ಟಿದ್ದಾರೆ. ಸೈನ್ಸ್ ತಕ್ಕ ಹಾಗೆ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಮ್ಯಾಥ್ಸ್ ಉಪಕರಣ ಕೊಟ್ಟಿದ್ದಾರೆ. ಸೋಷಿಯಲ್ ತಕ್ಕ ಹಾಗೆ ಮ್ಯಾಪ್, ಗ್ಲೋಬ್ ಕೊಟ್ಟಿದ್ದಾರೆ. ಸೋಷಿಯಲ್ ಪಾಠ ಮಾಡುವಾಗ ಗ್ಲೋಬ್ ಅಲ್ಲಿ ತೋರಿಸಿ ಮಾಡ್ತಾರೆ. ಸೋಷಿಯಲ್ ಪಾಠಗಳೆಲ್ಲ ಟಿವಿಯಲ್ಲಿ ಹಾಕ್ತಾರೆ. ಹಾಗೆ ಇಡೀ ಶಾಲೆ ಮಕ್ಕಳಿಗಾಗಿ ಯೂನಿಫಾರ್ಮ್, ಸ್ಕೂಲ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲ್ಗಿಂತನೂ ನಮ್ಮ ಸ್ಕೂಲೇ ಇನ್ನೂ ಚೆನ್ನಾಗಿದೆ. ನಾವು ತುಂಬಾ ಚೆನ್ನಾಗಿ ಓದ್ತಿದ್ದೀವಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಇದರ
ಇದರಿಂದಾಗಿ ನಾವು ತಂತ್ರಜ್ಞಾನದ ಮೂಲಕ ಮಕ್ಕಳಿಗೆ ಕಲಿಸಲು ಗ್ರಾಮೀಣ ಭಾಗದ ಮಕ್ಕಳು ತಂತ್ರಜ್ಞಾನದ ಕಲಿಕೆಯನ್ನ ಕಲಿತು ಸ್ಪರ್ಧಾತ್ಮಕ ಯುಗದಲ್ಲಿ ಅವರೂ ಸಹ ಪ್ರತಿಸ್ಪರ್ಧಿಗಳಾಗಲು ಅನುಕೂಲವಾಗಿದೆ. ಮಾನ್ಯ ಸಚಿವರು ನಮ್ಮ ಶಾಲೆಗೆ ಬೇಕಾದ ಅಗತ್ಯ ಶಿಕ್ಷಣ ಪರಿಕರಗಳನ್ನ ತಮ್ಮ ವೈಯಕ್ತಿಕ ದೇಣಿಗೆಯಲ್ಲಿ ನೀಡಿದ್ದು ನಮ್ಮ ಶಾಲೆಯ ಮಕ್ಕಳ ಭೌತಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಕಾರಣವರಾಗಿದ್ದಾರೆ. ನಮ್ಮ ಶಾಲೆಯು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದೆ ಹೆಚ್ಚಿನ ಶಿಕ್ಷಣ ಪ್ರಗತಿಯನ್ನು ಹೊಂದಿದ್ದು ಇದೆಲ್ಲ ಸಾಧನೆ ಮಾಡಕ್ಕೆ ಶಾಸಕರು ಕಾರಣರಾಗಿದ್ದಾರೆ. ಊರ ಗ್ರಾಮಸ್ಥರು ಮತ್ತು STMC ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮಾನ್ಯ ಸಚಿವರಿಗೆ ಧನ್ಯವಾದಗಳು. ನಾವು ಮೊದಲಿದ್ದು HPS ಇಂಡುವಳ್ಳಿ ಶಾಲೆಗೆ. ನಾವಿಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಡುವಳ್ಳಿ ಇಲ್ಲಿಗೆ ಈಗ ಬಂದಿದ್ದೀವಿ. ಅಲ್ಲಿ ಹೋದಾಗ ನಮಗೆ ಕಂಡಿದ್ದು ಹೊಸ ಲ್ಯಾಪ್ಟಾಪ್, ಹೊಸ ಪ್ರಿಂಟರ್, ಹೊಸ UPS ಹಾಗೂ ಒಂದು ಕೊಠಡಿಗೆ ಪೇಂಟಿಂಗ್ ಆಗುತ್ತಿತ್ತು. ಈ ಒಂದು ಶಾಲೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳಾದಂತಹ ಶ್ರೀಯುತ ಕೆ ರಾಜಪ್ಪ ಇವರು 1 ಲಕ್ಷ ರೂಪಾಯಿ ಅನುದಾನವನ್ನು ದೇಣಿಗೆಯಾಗಿ ನೀಡಿ ಈ ಒಂದು ಶಾಲೆಯ ಶಿಕ್ಷಣವನ್ನ ಉತ್ತಮಪಡಿಸಲಿಕ್ಕೆ ಸಹಕಾರಿಯಾಗಿದ್ದಾರೆ. ಈ ಉನ್ನತೀಕರಣಕ್ಕೆ ಕಾರಣವಾಗಿದ್ದು ಶ್ರೀಯುತ ರಾಜಪ್ಪ ಕೆ, ಮಾನ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರ ವಿಶೇಷಾಧಿಕಾರಿಗಳು. ಯಾವ ರೀತಿಯಾಗಿ ಈ ದೇಣಿಗೆಯಿಂದ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಈ ಒಂದು ತರಗತಿಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಶಿಕ್ಷಣ ಇಲಾಖೆಯ ಯೋಜನೆಯಡಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ 1 ರಿಂದ 7ನೇ ತರಗತಿ ಓದಿರ್ತಕ್ಕಂಥ ಶ್ರೀಯುತ ರಾಜಪ್ಪ ಕೆ ಇವರು ನಮ್ಮ ಶಾಲೆಗೆ 1 ಲಕ್ಷದ 1 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿರ್ತಾರೆ. ಇಲ್ಲಿ ಈ ಒಂದು ಶಾಲೆಯ ಜಯಶ್ರೀ ಮೇಡಮ್ ಅವರು ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸ್ ಅನ್ನ ಲ್ಯಾಪ್ಟಾಪ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಕೆ ರಾಜಪ್ಪ ಸರ್ ಅವರು ಕೊಟ್ಟಂತ ಪ್ರಿಂಟರ್ ಸಹಿತ ಇಲ್ಲಿದೆ, ಹಾಗೆ UPS ಸಹಿತ ಇದೆ. ಸರ್, ನಾವು ಮಕ್ಕಳಿಗೆ MS ವರ್ಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಫಸ್ಟಿಗೆ MS ವರ್ಡ್ ಜೊತೆಗೆ ಪೇಂಟ್ ಅನ್ನ ಕಲಿಸ್ತಾ ಇದೀವಿ. ಕನ್ನಡ ನುಡಿಯನ್ನ ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದು ಕಲಿಸ್ತಾ ಇದೀವಿ. ಅಷ್ಟೇ ಅಲ್ಲದೆ ಶಾಲೆಯ ಎಲ್ಲಾ ಕೆಲಸ ಕಾರ್ಯಗಳಿಗೆ ಇವತ್ತು ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ ತುಂಬಾ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅದರ ಉಪಯೋಗವನ್ನ ಅತ್ಯಂತ ಸದುಪಯೋಗ ಪಡಿಸಿಕೊಂಡು ಆ ಶಾಲಾ ಕಾರ್ಯಗಳಿಗೆ ಅದನ್ನು ಬಳಸ್ತಾ ಇದ್ದಾರೆ. ಜೊತೆಗೆ ಮಕ್ಕಳಿಗೂ ಕೂಡ ಆ ಶಿಕ್ಷಣವನ್ನ ಆ ಮೂಲಕ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂತ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಇಂಟರ್ನೆಟ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕಲಿಸ್ತಾ ಇದೀವಿ. ಮತ್ತೆ ಮಕ್ಕಳಿಗೆ ಇಂಟರ್ನೆಟ್ ಜೊತೆಗೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಯಾರು ಮೆಸೇಜ್ ಅನ್ನ ಕಳಿಸಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಪ್ರಿಂಟ್ ತೆಗಿಬೇಕು ಅನ್ನೋದನ್ನ 7ನೇ ಕ್ಲಾಸ್ ಮಕ್ಕಳಿಗೆ ಕಲಿಸ್ತಾ ಇದೀವಿ. ಗ್ರಾಮೀಣ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತೆ ಅದನ್ನು ಬಳಸ್ತಾ ಇದ್ದೇವೆ. ಇಂತಹ ದಾನಿಗಳು ಹೆಚ್ಚೆಚ್ಚು ಬಂದಂಗೆ ಗ್ರಾಮೀಣ ಶಾಲೆಗಳು ಉತ್ತಮ ಸ್ಥಿತಿಯಲ್ಲಿ ತಲುಪಬಹುದು. ಈ ದಿಶೆಯಲ್ಲಿ ಶಾಲೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾರೆ. ಜೊತೆಗೆ ನಾವು ಮಕ್ಕಳಿಗೆ ಏನ್ ಮಾಡ್ತಿದೀವಿ ಅಂದ್ರೆ ಇಂಟರ್ನೆಟ್ ಮೂಲಕ ವಿಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನ ಅಂದ್ರೆ ಪ್ರಯೋಗಗಳಾಗಿರ್ಬೋದು, ನಮ್ಮ ಶಾಲೆಯಲ್ಲಿ ಸಿಗದೆ ಇದ್ದಂತ ಉಪಕರಣಗಳನ್ನ ಬಿಟ್ಟು ಹೊರಗಿನ ಉಪಕರಣಗಳು ಸಿಗದೆ ಇದ್ದಾಗ ಅವುಗಳನ್ನ ನಾವು ಬಳಸ್ಕೊಂಡು ಪ್ರಯೋಗಗಳನ್ನ ಮಾಡೋದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ವಿಡಿಯೋಗಳ ಮೂಲಕ ತೋರಿಸ್ತಾ ಇದ್ದೀವಿ. ಇಂದಿನ ದಿನಮಾನಗಳಲ್ಲಿ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಈ ಉಪಕರಣಗಳನ್ನ ಖರೀದಿಸಿ ಶಾಲೆಯ ಮಕ್ಕಳಿಗೆ ಅವುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ನುಡಿಗಳು ಟೈಪ್ ಮಾಡಿ ಕಲ್ತೇನೆ. ವಾರಕ್ಕೊಂದ್ಸತಿ ಕಂಪ್ಯೂಟರ್ ಕ್ಲಾಸ್ ಮಾಡ್ತಾರೆ. ನನ್ನ ಹೆಸರು ಐಶ್ವರ್ಯ. ಇದರಲ್ಲಿ MS ವರ್ಡ್ಸ್ ಅನ್ನು ಕಲಿಸ್ತಿದ್ದಾರೆ, ಮತ್ತೆ ಪೇಂಟಿಂಗ್, ಕನ್ನಡ ನುಡಿಗಳನ್ನು ಕಲಿಸ್ತಿದ್ದಾರೆ. ಪಾಠಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಇದರಲ್ಲಿ ತೋರಿಸ್ತಾರೆ. ಸರ್, ಇದರಲ್ಲಿ ವರ್ಡ್, ಪೇಂಟು, ಆಮೇಲೆ ಇಂಟರ್ನೆಟ್, ಕನ್ನಡ ನುಡಿಗಳನ್ನು ಕಲಿಸ್ತಾರೆ. ಮಿಸ್ ವಾರಕ್ಕೊಂದ್ಸಲಿ ಕಂಪ್ಯೂಟರ್ ಕ್ಲಾಸ್ ಅಂತಾನೆ ಮಾಡ್ತಾರೆ. ಅದ್ ನಾವು ಕಲಿತೇವೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಯೋಗಗಳನ್ನು ತೋರಿಸ್ತಾರೆ. ಇನ್ನು ಮುಂದೆ ಇದೇ ತರ ಇಲ್ಲಿ ನಡ್ಕೊಂಡು ಹೋಗಿ ಅನುಕೂಲ ಆಗಲಿ ಅಂತ ಹೇಳಿ ಅವರು ಈ ತರ ಕೊಟ್ಟದ್ದಕ್ಕೆ ನಾವು ಧನ್ಯವಾದ, ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇವೆ. ನಂತರ ನಾವು ಅಲ್ಲಿಂದ ಮುಂದೆ ಸಾಗಿದ್ದು HPS ನೇರ್ಲಗಿ ಶಾಲೆಯ ಕಡೆಗೆ. ನಾವೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇರ್ಲಗಿ ಈ ಒಂದು ಶಾಲೆಗೆ ಈಗ ಆಗಮಿಸಿದ್ವಿ. ಈ ಒಂದು ಶಾಲೆಯಲ್ಲಿ ಶ್ರೀಯುತ ಸಂಜೀವ್ ಕುಮಾರ್ ಇವರು ಧ್ವಜಸ್ತಂಭ ಕಟ್ಟೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ಒಂದು ಧ್ವಜಸ್ತಂಭ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಅಲ್ಲಿ ಶ್ರೀ ಸಂಜೀವ್ PT ಅವರು 2.5 ಲಕ್ಷ ಮೌಲ್ಯದ ಆಕರ್ಷಕ ಧ್ವಜಸ್ತಂಭ ನಿರ್ಮಿಸಿದ್ದರು. ಇದು ಶ್ರೀಯುತ ಸಂಜೀವ್ ಕುಮಾರ್ ಅವರು ನಿರ್ಮಾಣ ಮಾಡಿಕೊಟ್ಟಿರುವಂತಹ ಒಂದು ಧ್ವಜಸ್ತಂಭ. CS ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು. ಇವರು ನಮ್ಮ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಅವರು ಊರಲ್ಲಿ ಶಾಲೆಗೆ ದೇಣಿಗೆಯನ್ನು ಕೊಟ್ಟಂತಹ ನೋಡಿ ನಾನು ಸಹ ಪ್ರೇರಣೆಗೊಂಡು ನಮ್ಮೂರ ಶಾಲೆಗೆ ಧ್ವಜಕಟ್ಟೆಯನ್ನು ನಿರ್ಮಾಣ ಮಾಡಿರ್ತೇನೆ. ಇದಕ್ಕೆ ಪ್ರೇರಣೆ ಅಂತ ಮಧು ಬಂಗಾರಪ್ಪನವರು ಅವರಿಗೆ ಅನಂತ ಧನ್ಯವಾದಗಳು. ಹಾಗೂ ನನ್ನ ಶಾಲೆ ನನ್ನ ಜವಾಬ್ದಾರಿ ಯಶಸ್ವಿಯಾಗಿ ನಡೀಲಿ. ಹಾಗೇನೆ ಅಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಸಹ ಇದೇ ರೀತಿ ಅವರ ಶಾಲೆಗೆ ಕೊಡುಗೆಗಳನ್ನು ಕೊಟ್ಟು ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಕಾಪಾಡಲಿ. ಶ್ರೀ ಶಾಂತೇಶ್ ಆಚಾರ್ಯ ಹಾಗೂ ಜಾತ್ರಾ ಕಮಿಟಿ
ಕಮಿಟಿಯರವರು ಪ್ರಿಂಟರ್ ನೀಡಿದ್ದರು. ಶ್ರೀ ಮಂಜಪ್ಪ ಗೌಂಡಿಯವರು 5,000 ನಗದು ನೀಡಿದ್ದರು. ನಂತರ HPS ದೂಗೂರು ಶಾಲೆಯ ಕಡೆಗೆ ನೋಡಿದಾಗ ಮಕ್ಕಳೆಲ್ಲ ಆಕರ್ಷಕ ಟ್ರ್ಯಾಕ್ ಸೂಟ್ ಧರಿಸಿದ್ದರು. ಇದನ್ನು ನೀಡಿದವರು ಬೇರೆ ಯಾರೂ ಅಲ್ಲ, ನಮ್ಮ ಸೊರಬದ PM ಪೋಷಣಾ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಶ್ರೀಕಾಂತ್ ಸರ್ ಅವರು. ತಮ್ಮ ಪೂಜ್ಯ ತಂದೆ ಕೆಳದಿ ಚೌಡಪ್ಪನವರ ಹೆಸರಿನಲ್ಲಿ 15,000 ಬೆಲೆಯ ಟ್ರ್ಯಾಕ್ ಸೂಟ್ ನೀಡಿದ್ದರು. ಹಾಗೂ ಶ್ರೀಮತಿ ಭವಾನಿಯವರು 6,200 ರು ಕುಡಿಯುವ ನೀರಿಗೆ ಕೊಡುಗೆ ನೀಡಿದ್ದು ಕಂಡು ಬಂತು. ಇಂದು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟಗುಪ್ಪೆ ಇಲ್ಲಿ ಬಂದಿದ್ದೀವಿ. ಈ ಒಂದು ಶಾಲೆಯಲ್ಲೂ ಸಹಿತ ವಿಜ್ಞಾನದ ಉಪಕರಣಗಳು, ಕ್ರೀಡಾ ಉಪಕರಣಗಳು ಹಾಗೆ ನಲಿಕಲಿಗೆ ಸಂಬಂಧಪಟ್ಟಿರುವಂತಹ ಫರ್ನಿಚರ್ಸ್ ಅನ್ನು ಸಹಿತ ಈ ಒಂದು ಶಾಲೆಯಲ್ಲಿ ದಾನಿಗಳು ನೀಡಿದ್ದಾರೆ. ಆ ಒಂದು ದೇಣಿಗೆಗಳ ಒಂದು ವಿವರಣೆಗಳನ್ನ ಈಗ ನೋಡೋಣ ಬನ್ನಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಅನುಪಮ ಮೇಡಮ್ ತಾಯಿಯಾದ ರೇಣುಕಮ್ಮನವರು ನಮಗೆ ಸೈನ್ಸ್ ಉಪಕರಣ ಹಾಗೂ ಆಟದ ಉಪಕರಣಗಳನ್ನ ಕೊಟ್ಟಿದ್ದಾರೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಅಡಿನಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಇರುವಂತಹ ಸಂತೋಷ್ ನಾಯ್ಕ ಎಲ್ಕೆ ಅವರು ನಮ್ಮ ಶಾಲೆಗೆ ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನ ಕೊಡೋದ್ರ ಮೂಲಕವಾಗಿ ತುಂಬಾ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಉಪಕರಣಗಳೆಲ್ಲ ಕಡಿಮೆ ಇತ್ತು. ಆದ ಕಾರಣ ನಮ್ಮ ಕೋರಿಕೆ ಮೇಲೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀಮತಿ ಅನುಪಮ ಮೇಡಮ್ ನವರ ಹತ್ರ ಕೇಳ್ಕೊಂಡಾಗ ಇದರಿಂದ ನಮ್ಗೆ ತುಂಬಾನೇ ಒಳ್ಳೇದಾಗ್ತಿದೆ. ಬುಕ್ಕಲ್ಲಿ ಓದಿದ್ಕಿಂತ ನಿಜವಾಗ್ಲೂ ನೋಡೋದು ನಮ್ಗೆ ತುಂಬಾನೇ ಖುಷಿ ಹಾಗೂ ಎಲ್ಲಾ ವಿಷಯಗಳನ್ನ ಕಲಿಯಕ್ಕೆ ತುಂಬಾನೇ ಸಹಾಯ ಆಗ್ತಿದೆ. ರಕ್ತದ ಜೀವಕೋಶಗಳನ್ನ ನೋಡೋಕೆ ಮೈಕ್ರೋಸ್ಕೋಪ್ ಅನ್ನ ಕೊಟ್ಟಿದ್ದಾರೆ. ಹೃದಯದ ಘಟಕಗಳನ್ನ ತಿಳಿಯಕ್ಕೆ, ಕಣ್ಣು ಹೇಗಿದೆ ಅಂತೆಲ್ಲ ತಿಳಿಯಕ್ಕೆ ವಸ್ತುಗಳನ್ನ ಕೊಟ್ಟಿದ್ದಾರೆ. ನನ್ನ ಶಾಲೆ ನನ್ನ ಜವಾಬ್ದಾರಿ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮ ಸಮಿತಿಯವರು ನಮ್ಮ ಶಾಲೆಗೆ ಮಿಕ್ಸಿ ಮತ್ತೆ ಒಂದು ಗಡಿಯಾರವನ್ನ ಕೊಡುಗೆಯಾಗಿ ನೀಡಿದ್ದು, ಇದರಿಂದಾಗಿ PM ಪೋಷಣಾ ಅಭಿಯಾನದ ಅಡಿಯಲ್ಲಿ ಒಂದು ಉತ್ಕೃಷ್ಟವಾದಂತಹ ಊಟದ ತಯಾರಿಯನ್ನು ಮಾಡೋದಕ್ಕೆ ನಮಗೆ ತುಂಬಾ ಸಹಕಾರಿಯಾಗಿದ್ದು, ಗ್ರಾಮ ಸಮಿತಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಪೋಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆವಾಗ ಸರ್ಕಾರಕ್ಕೂ ಒಂಚೂರು ಭಾರ ಕಡಿಮೆ ಆಗ್ತದೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ನಮ್ಮ ಮುದುಗುಪ್ಪೆ ಶಾಲೆಯಲ್ಲಿ ನಾವು ಹಲವಾರು ಪೀಠೋಪಕರಣಗಳು, ಪಾಠೋಪಕರಣಗಳನ್ನು ಪಡೆದಿದ್ದೀವಿ. ಆಟದ ಉಪಕರಣಗಳನ್ನು ಕೂಡ ಕೊಟ್ಟಿದ್ದಾರೆ. ನಮಗೆ ಆಟಗಳನ್ನು ಕೂಡ ಕಲಿಯಲು ತುಂಬಾನೇ ಸಹಾಯ ಆಗ್ತಿದೆ. ನಮ್ಮ ಶಾಲಾ ಶಿಕ್ಷಣದ ವತಿಯಿಂದ ಅವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತಿದ್ದೇವೆ. ನಮ್ಗೆ ಬೇಕಾಗಿರುವಂತಹ ಹಲವಾರು ಸೈನ್ಸ್ ಉಪಕರಣಗಳು ಜೊತೆಗೆ ಕ್ರೀಡಾ ಉಪಕರಣಗಳನ್ನ ಕೊಟ್ಟು ನಮ್ಗೆ ಪ್ರತಿದಿನ ಶಾಲೆಯಲ್ಲಿ ಪಾಠ ಮಾಡುವಾಗ ಸೈನ್ಸ್ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ನಮ್ಗೆ ಉಪಯೋಗ ಆಗ್ತಾ ಇದೆ. ಪಾಠಗಳು ಮತ್ತೆ ಕಾನ್ಸೆಪ್ಟ್ಗಳು ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗ್ತಿದೆ. ಸೊ ಇದರಿಂದ ಪಾಠ ಮಾಡೋದು ತುಂಬಾ ಪರಿಣಾಮಕಾರಿ ಆಗ್ತಾ ಇದೆ. ಅನುಪಮ ಮೇಡಮ್ ನವರಿಗೆ ಧನ್ಯವಾದಗಳು. ಅವರಿಗೆ ನಾನು ನಮ್ಮ ಶಾಲಾ ಶಿಕ್ಷಣ ವತಿಯಿಂದ ಹಾಗೂ ನಮ್ಮ STMC ವತಿಯಿಂದ ಮತ್ತು ನಮ್ಮ ಎಲ್ಲ ಶಾಲಾ ಮಕ್ಕಳು ಮತ್ತು ನನ್ನ ಎಲ್ಲ ಶಿಕ್ಷಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜಡೆ ಕಡೆಗೆ ಕಣ್ಣಾಯಿಸುತ್ತಾ ಹೋಗುವಾಗ ರಿಟೈರ್ಡ್ HM ಆದ ಶ್ರೀ ವೇಣುಗೋಪಾಲ್ ಆಚಾರ್ ಅವರು ಶಾಲೆಗೆ ಕೊಡಿಸಿದ್ದ 1000 ಲೀಟರ್ ಟ್ಯಾಂಕ್ಗೆ ಶಾಲೆಯವರು ನೀರು ತುಂಬಿಸುತ್ತಿದ್ದರು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸಾಹೇಬ್ರವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಇದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪೂರಕವಾಗಿದೆ. ಸೊರಬ ತಾಲೂಕು ಜಡೆ ಕ್ಲಸ್ಟರ್ ನ ಮಾದರಿ ಶಾಲೆ ಜಡೆಗೆ ದಾನಿಗಳು ಕುಡಿಯುವ ನೀರಿನ ಸೌಲಭ್ಯ ಮತ್ತು ವಾಟರ್ ಟ್ಯಾಂಕ್ ಅನ್ನ ದಾನದ ರೂಪದಲ್ಲಿ ನೀಡಿದ್ದು, ಇದು ಶಾಲಾ ಮಕ್ಕಳಿಗೆ ಪೂರಕವಾಗಿದೆ. ನನ್ನ ಕ್ಲಸ್ಟರ್ ಅಲ್ಲಿ ಶೈಕ್ಷಣಿಕವಾಗಿ ಬುದ್ಧಿವಂತರಿದ್ರು ಕೂಡ ಆರ್ಥಿಕವಾಗಿ ಹಿಂದುಳಿದ ಜನಾಂಗ ತುಂಬಾ ಇದೆ. ಹಾಗಾಗಿ ತಮ್ಮ ಕೈಲಿಗೆ ಎಷ್ಟು ಆಗುತ್ತೋ ಅಷ್ಟು ಹಣವನ್ನ ಮತ್ತು ದಾನವನ್ನ ಮಾಡಿದ್ದಾರೆ. ಚೇರ್ಗಳನ್ನು ಕೊಟ್ಟಿದ್ದಾರೆ, ಕಬ್ಬಿಣದ ಕಪಾಟಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಮಿಕ್ಸಿ ಕೊಟ್ಟಿದ್ದಾರೆ, ಗ್ರೈಂಡರ್ ಇದೆ, ಆಮೇಲೆ ವಾಟರ್ ಫಿಲ್ಟರ್ ಇದೆ, ಕೆಲವೊಂದು ಕಡೆ ಸ್ಮಾರ್ಟ್ ಕ್ಲಾಸ್ ಗಳನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಕಡೆ ಹಣಕಾಸಿನ ಸಹಾಯವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಒಂದು ಅಡಿಯಲ್ಲಿ ಶಾಲೆಗೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ಎಷ್ಟೆಲ್ಲಾ ದಾನಿಗಳು! ದಾನಿಗಳ ಸಂಖ್ಯೆ ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡಿ. ನಮ್ಮ ಸೊರಬದ ಹುನಸುಗಳ ಸಂಖ್ಯೆ ಲೆಕ್ಕಕ್ಕೆ ಸಿಗದಂತದ್ದು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನೋಡುವ ಈ ಪ್ರವಾಸ ಹೀಗೆಯೇ ಮುಂದುವರಿಯುತ್ತಿರುತ್ತದೆ. ಈ ವಿವರಗಳನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ವಂದನೆಗಳು.